ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲೇ ಸುಲಭವಾಗಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ತೊಗೊಂಡಿದ್ದೀನಿ ನಾನು 3 ಮೊಟ್ಟೆನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಾದ್ರೂ ತೊಗೋಬೋದು ಅಥವಾ ಕಾರ್ನ್ಫ್ಲೋರ್ ಹಿಟ್ಟಾದ್ರೂ ತೊಗೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಮಸಾಲೆ ಐಟಮ್ಸ್ನ ಜೋಡಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಾ ಪೌಡರ್, ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಕಾಳು ಮೆಣಸು ಮತ್ತು ಇನ್ನು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮಾಡೋದಕ್ಕೆ ಎಣ್ಣೆ. ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ತಗೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂತಂದರೆ 1 ಸ್ಪೂನ್ ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಿಟ್ಟು ಕೂಡ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೋಂಡ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಲ್ಲ ಹೀಗೆ. ಆಮೇಲೆ ಒಂದು ಪಾನ್ನ ಬಿಸಿಗೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೊಟ್ಟೆನ ಹಿಟ್ಟಿಗೆ ಹತ್ಕೊಂಡು ಎಣ್ಣೆ ಬಿಡಬೇಕಾಗುತ್ತೆ. ಎಲ್ಲ ಮೊಟ್ಟೆನೂ ಹೀಗೆ ಮಾಡಿ ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಮೊಟ್ಟೆ ಬೋಂಡ ಅಂತೇಳಿ. ಇದಕ್ಕೆ ಒಂದು ಟಿಪ್ ಕೊಡ್ತೀನಿ, ಖಾರ ಇಷ್ಟಪಡೋರಿಗೆ. ನಾನು ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡಿ. ಒಂದು ಬೌಲಲ್ಲಿ ಕಾದಿರೋ ಎಣ್ಣೆ 1 ಸ್ಪೂನು, ಸ್ವಲ್ಪ ಉಪ್ಪು ಹಾಗೂ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೋಂಡನ ಮಧ್ಯಕ್ಕೆ ಅರ್ಧ ಕಟ್ ಮಾಡಿ ಈ ಮಾಡಿಟ್ಕೊಂಡಿರೋ ಪೇಸ್ಟ್ನ ಹಚ್ಚಿ ಮಧ್ಯಕ್ಕೆ ಬೇಕಾದರೆ ನೀವು ಈರುಳ್ಳಿ ಸತಿಗೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಮಧ್ಯದಲ್ಲಿ. ನಮ್ಮ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲೇ ಸುಲಭವಾಗಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ತೊಗೊಂಡಿದ್ದೀನಿ ನಾನು 3 ಮೊಟ್ಟೆನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಾದ್ರೂ ತೊಗೋಬೋದು ಅಥವಾ ಕಾರ್ನ್ಫ್ಲೋರ್ ಹಿಟ್ಟಾದ್ರೂ ತೊಗೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಮಸಾಲೆ ಐಟಮ್ಸ್ನ ಜೋಡಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಾ ಪೌಡರ್, ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಕಾಳು ಮೆಣಸು ಮತ್ತು ಇನ್ನು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮಾಡೋದಕ್ಕೆ ಎಣ್ಣೆ. ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ತಗೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂತಂದರೆ 1 ಸ್ಪೂನ್ ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಿಟ್ಟು ಕೂಡ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೋಂಡ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಲ್ಲ ಹೀಗೆ. ಆಮೇಲೆ ಒಂದು ಪಾನ್ನ ಬಿಸಿಗೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೊಟ್ಟೆನ ಹಿಟ್ಟಿಗೆ ಹತ್ಕೊಂಡು ಎಣ್ಣೆ ಬಿಡಬೇಕಾಗುತ್ತೆ. ಎಲ್ಲ ಮೊಟ್ಟೆನೂ ಹೀಗೆ ಮಾಡಿ ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಮೊಟ್ಟೆ ಬೋಂಡ ಅಂತೇಳಿ. ಇದಕ್ಕೆ ಒಂದು ಟಿಪ್ ಕೊಡ್ತೀನಿ, ಖಾರ ಇಷ್ಟಪಡೋರಿಗೆ. ನಾನು ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡಿ. ಒಂದು ಬೌಲಲ್ಲಿ ಕಾದಿರೋ ಎಣ್ಣೆ 1 ಸ್ಪೂನು, ಸ್ವಲ್ಪ ಉಪ್ಪು ಹಾಗೂ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೋಂಡನ ಮಧ್ಯಕ್ಕೆ ಅರ್ಧ ಕಟ್ ಮಾಡಿ ಈ ಮಾಡಿಟ್ಕೊಂಡಿರೋ ಪೇಸ್ಟ್ನ ಹಚ್ಚಿ ಮಧ್ಯಕ್ಕೆ ಬೇಕಾದರೆ ನೀವು ಈರುಳ್ಳಿ ಸತಿಗೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಮಧ್ಯದಲ್ಲಿ. ನಮ್ಮ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.